ರಾಜ್ಯ ಸರ್ಕಾರ ಬರಗಾಲ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ. ಹೆಂಗೆ ಸರೋದಾಗ ಅಷ್ಟೇ ಇರತ್ತೆ ಹಚ್ಚಗ ದಿಬ್ಬೆಲ್ಲ ಅಲ್ಲಷ್ಟು ನೀರು ತಂಪು ಹೆಚ್ಚಿರತ್ತೆ ನೆಲ. ಚಾಪ ಐತಂದಿಲ್ಲ ಮ್ಯಾಗ ತಕ್ಕ ಸಾಲ್ ಬಿಡ್ರಿ ಉಳ್ಕಿದಾರ ಸರ್ ಸರ್ ಉಳ್ಕಿದಾರ ಸರ್. ಹಾಂ ಮರಿಗೌಡ್ರು ಎಲ್ಲ ಇದೆ. ಸರ್ ಅವಾಗ ತಂದ ಅಗಿ ಹೊಲ್ದಾಗ ಬಿತ್ತಾಕತ್ತಿ ಒಣಗಿ ರಿಕವರಿ ಆಗಲ್ರಿ ಸರಿ. ಒಂದು ಸ್ವಲ್ಪ ಆಗಲ್ಲ ಹಸಿನೇ ಇಲ್ಲ ಗಂಟೆ ಗಂಟೆ ತಿಂಗಳ 1ನೇ ತಾರೀಕಿಗೆ ಮಳೆ ಆಗಿರ್ತದೆ. 1.5 ತಿಂಗಳ ಏನೋ ಮಳೆ ಆಗಿದೆ. ಹೆಂಗೆ ಬಂದ ಹೋದ ವರ್ಷ ಹೆದರಿ ಯಾರು ಹೊಲ್ದಾಗ ಹೋಗ್ತಿದ್ದಿಲ್ಲ, ಅಷ್ಟು ಬೆಳೆ ಬೆಳೆದಿತ್ತು. ಗುಡ್ಡಿ ಬಂದಿದ್ದು ಬಿಡ್ಸಾಕೊಳ್ಳಿಲ್ರಿ ಹೋದ ಸಲ ಮಳೆ ಎಲ್ಲ ಪೇಪರ್ ಇದೆ. ನಮ್ಮ ಕ್ಯಾಮ್ರಾ ಮಾಡಿ ಗೇಟ್ ಹಾಕ್ತೀರಿ ನಾವು ದಾಟತ್ಲ. ಈ ವರ್ಷದ ಮುಂಗಾರು ಇವತ್ತು ಅತ್ಯಂತ ಕ್ಷೀಣಿಸಿದೆ, ಕೈಕೊಟ್ಟಿದೆ ಮುಂಗಾರು. ರೈತರು ಆಶಾಭಾವನೆಯಿಂದ ಪ್ರಾರಂಭದಲ್ಲಿ ಮಳೆ ಆಗಿದ್ದರಿಂದ ಬಿತ್ತನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದರು. ಬಿತ್ತನೆ ಆದರೂ ಕೂಡ ಇವತ್ತು ಟೋಟಲ್ ಕಳೆದ 3-4 ವಾರದಿಂದ ಮಳೆ ಇರೋದರಿಂದ ಜುಲೈ ತಿಂಗಳಲ್ಲಿ ಮಳೆ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಜುಲೈ ತಿಂಗಳು ಸಂಪೂರ್ಣ ಫೇಲ್ ಆಗಿದೆ. ಹೀಗಾಗಿ ಭಾಳಷ್ಟು ಜನ ರೈತರು ಬಿತ್ತನೆ ಮಾಡಿಲ್ಲ. ಇನ್ನು ಬಿತ್ತನೆ ಮಾಡಿದವ್ರದ್ದು ಕೂಡ ಬೆಳೆ ಸಂಪೂರ್ಣ ಹಾಳಾಗಿದೆ. ಇಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಎಲೆಗಳಿಗಾಗಲೇ ಹಳದಿಯಾಗಿದೆ, ಕಾಳು ಕೂಡ ಕೂಡಿಲ್ಲ, ಅಲ್ಲಿ ಹೆಸರು ಸಂಪೂರ್ಣ ವಿಫಲ ಆಗಿದೆ. ಅದಿರೋದು 60 ದಿವಸ ಅದರ ಒಂದು ಶಾರ್ಟ್ ಟರ್ಮ್ ಕ್ರಾಪು, ಅಲ್ಲಿ 45 ದಿವಸ ಆಗಿದೆ. ಇನ್ನು ಮುಂದೆ ಮಳೆ ಆದರೂ ಕೂಡ ಪ್ರಯೋಜನ ಆಗಲ್ಲ. ಹೆಸರು, ಉದ್ದು ಮತ್ತು ಗೋವಿನ ಜೋಳ ಈ 3 ಕೂಡ ಇವತ್ತು ವಿಫಲವಾಗಿದ್ದಾವೆ. ಮತ್ತು ಕೆಲವರೆಲ್ಲ ಮೆಣಸಿನ್ಕಾಯಿ ಹಚ್ಚಿದ್ದಾರೆ, ಇಲ್ಲಿ ಬಿತ್ತಿದ್ದಾರೆ, ಆದರೆ ಅವು ಕೂಡ ವಿಫಲ ಆಗಿದ್ದಾವೆ. ಇದನ್ನು ಒಂದು ಗಮನಿಸಬೇಕಾಗಿರೋದೇನು ಅಂತಂದರೆ,
ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಥರ ಇದಾಗ್ತಾಯಿದೆ. ಅದಕ್ಕಾಗಿ ಪ್ರಿಲಿಮಿನರಿ ಸರ್ವೆ ಎಷ್ಟೊತ್ತಿಗೆ ಮಾಡಬೇಕಾಗಿತ್ತು ಸರ್ಕಾರ, ಅದು ಮಾಡಿಲ್ಲ. ಐ ಕಾಂಟ್ಯಾಕ್ಟ್ ಸರ್ವೆ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಈಗ ಮೊದಲನೇದಾಗಿ ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡೋಕ್ಕಿಂತ ಮುಂಚೆ ನಿನ್ನೆ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ ನಾವು ಡಿ ಸಿಯಿಂದ ವರದಿ ತರ್ತೀವಿ ಅಂತ. ಬಟ್ ನೀವು ಸಂಪೂರ್ಣವಾಗಿ ಸರ್ವೆ ಮಾಡ್ದೇ ವರದಿ ಕಳಿಸಿದರೆ ಸಮರ್ಪಕವಾಗಿ ಆಗಲ್ಲ. ಅದಕ್ಕೆ ಒಂದು ವಿಧಾನ ಇದೆ. NDRFನಲ್ಲಿ ನೀವು ಸಹಾಯ ತೊಗೋಬೇಕಾದ್ರೆ ಅದರದ್ದೇ ಆದಂಥ ಒಂದು SOP ಇದೆ, ಕಂಡೀಷನ್ಸ್ ಇದೆ. ಅದನ್ನ ಯಾವುದೂ ರಾಜ್ಯ ಸರ್ಕಾರ ಫಾಲೋ ಮಾಡಿಲ್ಲ. ಅದು ಮಾಡಬೇಕಂತ ಆದೇಶವೂ ಕೂಡ ಬಂದಿಲ್ಲ. ಇಲ್ಲಿ ರೆವಿನ್ಯೂ ಇಲಾಖೆ, ಸ್ಟ್ಯಾಟಿಸ್ಟಿಕ್ಸ್ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ ಮತ್ತು ಹಾರ್ಟಿಕಲ್ಚರ್ ಇಲಾಖೆ ಇವರೆಲ್ಲರೂ ಸೇರಿ ಮಾಡಿದಾಗಲೇ ಅದು ಅಥೆಂಟಿಕ್ ಆಗುತ್ತೆ. ಆ ಥರ ಸರ್ವೆ ಮಾಡೋದಕ್ಕೆ ಆದೇಶನೇ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಬರವನ್ನು ಅತ್ಯಂತ ಗಂಭೀರವಾಗಿ ತೊಗೋಬೇಕಾಯ್ತು, ತೊಗೊಂಡಿಲ್ಲ. ಮತ್ತು ಬರ ನಿರ್ವಹಣೆಗೆ ಏನು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಬೇಕಾಯ್ತು ಅದನ್ನು ಕೂಡ ಮಾಡಿಲ್ಲ. ಇಷ್ಟರ ಮಟ್ಟಿಗೆ ಅಂದರೆ ಕುಡಿಯೋ ನೀರಿಗೂ ಕೂಡ ಪರ್ಯಾಯವಾಗಿರುವ ವ್ಯವಸ್ಥೆಗಳನ್ನು ಮಾಡಿಲ್ಲ. ಮತ್ತು ಇನ್ನು ಕೆಲವು ನದಿಗಳಲ್ಲಿ ಅಲ್ಲಿ ವೆಸ್ಟರ್ನ್ ಘಾಟಲ್ಲಿ ಮಳೆ ಆಗಿದ್ದರಿಂದ ನೀರು ಬಂದರೂ ಕೂಡ ಅದನ್ನು ಎತ್ಕೊಂಡು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಏತ ನೀರಾವರಿಗಳಿದೆ, ಒಂದು ಉಪಯೋಗ ಮಾಡ್ಕೋಬೋದಾಗಿತ್ತು. ಏತ ನೀರಾವರಿ 145 ಏತ ನೀರಾವರಿ ಬಂದು ಬಿದ್ದಿದ್ದಾವೆ. ಅವುಗಳಿಗೆ ಮೇಂಟೆನೆನ್ಸ್ ಇಲ್ಲ ಮತ್ತು ಪವರ್ ಚಾರ್ಜಸ್ ಕಟ್ಟಿಲ್ಲ. ಹೀಗೆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯ ಭಾವನೆಯಿಂದ ಈ ಸರ್ಕಾರ ಮೊದಲಿಂದ ನೋಡ್ತಾ ಇದೆ. 3 ವರ್ಷದಿಂದ ಈಗೂ ಅದೇ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ರೈತರಿಗೆ ಧೈರ್ಯ ಹೇಳಿ ಪರ್ಯಾಯ ಕ್ರಾಪ್ ಮಾಡಿ ಅವ್ರಿಗೆ ಬೀಜ ಗೊಬ್ಬರವನ್ನು ಒದಗಿಸಿ ಒಣ ಹವೆಯ ಕ್ರಾಪ್ಗಳನ್ನಾದರೂ ಬಿತ್ತನೆದಕ್ಕೆ ಮಾಡಬೇಕಾಯಿತು. ಅದು ಕೂಡ ಮಾಡದಿರುವಂಥ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಈಗ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಸುಮ್ಮನೆ ಲೆಟರ್ ಬರೆದು ಸುದ್ದಿ ಮಾಡೋದು ನಿಮ್ಮ ಕೆಲಸ ಅಲ್ಲ. ಮುಖ್ಯಮಂತ್ರಿಗಳು ಲೆಟರ್ ಬರೆದ್ರು, ಆಮೇಲೆ ರೆವಿನ್ಯೂ ಮಂತ್ರಿ, ಏನದ್ರಾಗ ಅರ್ಥ ಏನಿದೆ? ನೀವು ಕಂಪ್ಲೀಟ್ ಸರ್ವೆಯನ್ನು ಮಾಡಿ, ಅಥೆಂಟಿಕ್ ರಿಪೋರ್ಟನ್ನು ಮಾಡಿ, ಅದರ ಆಧಾರದ ಮೇಲೆ ಒಂದು NDRF ನಾರ್ಮ್ಸ್ ಪ್ರಕಾರ ಒಂದು ಪ್ರಪೋಸಲನ್ನು ಕಳಿಸಿದರೆ ಆವಾಗ ಅವರೊಂದು ಟೀಮ್ ಬಂದು ನೋಡಿ ಅದಕ್ಕೆ ಏನು ಸಹಾಯ ಮಾಡಬೇಕು ಮಾಡ್ತಾರೆ. ಎರಡನೇದಾಗಿ NDRFನಲ್ಲಿ ಈಗಾಗಲೇ ದುಡ್ಡಿದೆ. DC ಅವರ PD ಅಕೌಂಟ್ನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 15ರಿಂದ 20 ಕೋಟಿ ರೂಪಾಯಿ ಇರ್ತದೆ. ಅದನ್ನು ನೀವು ಹೆಂಗೆ ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು. ಇದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಬಿಟ್ಟರೆ ಬಯಲುಸೀಮೆಯಲ್ಲಿ ದೊಡ್ಡ ಪ್ರಮಾಣದ ಬರಗಾಲ ಇದೆ. ಇದು ಯಾವುದನ್ನೂ ಮಾಡದೆ ಇವತ್ತು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋದರಲ್ಲಿ ಅರ್ಥ ಇಲ್ಲ. ರೈತರು ನಿರಾಶೆ ಆಗ್ತಾರೆ, ಹತಾಶೆ ಆಗ್ತಾರೆ. ರೈತರನ್ನ ಹತಾಶೆ ಆಗುವಂಥ ಮಟ್ಟಕ್ಕೆ ರಾಜ್ಯ ಸರ್ಕಾರ ತೊಗೊಂಡು ಹೋಗಬಾರ್ದು. ಅವರು ಕೇವಲ ತಮ್ಮ ರಾಜಕಾರಣ ಮಂತ್ರಿಮಂಡಲ ಮಾಡೋದರಲ್ಲಿ ಬ್ಯುಸಿ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸಬೇಕು. ರೈತರ ಒಂದು ಭವಿಷ್ಯವನ್ನು ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ಸಹಾಯಕ್ಕೆ ಧಾವಿಸಬೇಕು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಅದು ರಿಪೋರ್ಟನ್ನು ತೊಗೋಬೇಕು. ಇದು ಮೊದಲನೇದ್ದು. ಎರಡನೇದಾಗಿ ರೈತರು ಆ ಆ್ಯಪ್ ಇದೆ ಒಂದು, ಕೇಂದ್ರ ಸರ್ಕಾರ ಕಳೆದ 2-3 ವರ್ಷದಿಂದ ರೈತರೇ ಆ್ಯಪ್ ಮಾಡಿ ಅವರ ಹೊಲದ ಸರ್ವೆ ನಂಬರನ್ನು ಎಲ್ಲ ಮಾಹಿತಿಯನ್ನು ಕೊಡುವಂಥ ರೈತರು ಕೂಡ ಆ ಆ್ಯಪನ್ನು ಬಳಕೆ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ರಾಜ್ಯ ಸರ್ಕಾರ ಎಲ್ಲ ಸಮಗ್ರ ವಿಚಾರನ ತೆಗೆದುಕೊಂಡು ಮೊದಲನೇದಾಗಿ ಕುಡಿಯೋ ನೀರಿಗಾಗಿ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು. ಎರಡನೇದಾಗಿ ಇದು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಿ ಬೀಜ ಗೊಬ್ಬರಕ್ಕೆ ರೈತರಿಗೆ ಸಹಾಯ ಮಾಡಬೇಕು. ಮತ್ತು ಬೆಳೆ ನಷ್ಟದ ಒಂದು ಏನೇನಿದೆ ಅಂದಾಜು ಅದನ್ನು ಸಮರ್ಪಕವಾಗಿ ಮಾಡಿ NDRF ನಾರ್ಮ್ಸು ಒಂದು ಕಡೆ, NDRF ನಾರ್ಮ್ಸ್ ಬಿಟ್ಟು ರಾಜ್ಯ ಸರ್ಕಾರ ತನ್ನ ಬಾಕ್ಸದಿಂದ ಹಣವನ್ನು ಕೊಡಬೇಕು. ನಾವೆಲ್ಲ ಮಾಡಿದ್ವಿ ಹಿಂದೆ. NDRF ನಾರ್ಮ್ಸನ್ನು 2 ಪಟ್ಟು ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಾಗ. ಒಣ ಬೇಸಾಯಕ್ಕೆ ಒಣ ಬೇಸಾಯಕ್ಕೆ ಅವರು 6,500 ಕೊಡ್ತಿದ್ರು, ನಾವು 13,000 ಕೊಟ್ವಿ. ಅದೇ ರೀತಿ ನೀರಾವರಿಗೆ ನಾವು 25,000 ಕೊಟ್ಟಿವ್ರು, 12,000 ಕೊಡ್ತಿದ್ರು. ಮತ್ತು ತೋಟಪಟ್ಟಿಗಳು 28,000 ಪರಿಹಾರ ಕೊಟ್ಟಿದ್ದೇವೆ. ಅಂಥ ಉದಾಹರಣೆಗಳು ಇದ್ದಾವೆ. ಆದ್ದರಿಂದ ಮಾಡಬೇಕು. ಇದನ್ನು ಕಳೆದ ಬಾರಿ ನಮ್ಮ ಗೋವಿನ ಜೋಳಕ್ಕೆ ಪರಿಹಾರ ಕೊಟ್ಟ ರೀತಿಯಲ್ಲಿ ಮಾಡಬಾರ್ದು. ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ,
ಕೊನೆಗೆ ಒಂದು ಕ್ವಿಂಟಲ್ಗೆ 225 ರೂಪಾಯಿ ಕೊಡ್ತೀವಿ, ಏನೂ ಕೊಡಲೇ ಇಲ್ಲ. ಹಿಂಗೆ ಯಾಮಾರಿಸ್ಬಿಟ್ರು. ರೈತರನ್ನ ಯಾಮಾರಿಸುವಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಈಗ ರೈತ ಸಂಘಗಳೆಲ್ಲವೂ ಜಾಗೃತ ಆಗಿದ್ದಾವೆ. ನಮ್ಮ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಒಂದು ವಾರ ಬಿಟ್ಟು ಇಡೀ ಗದಗ ಜಿಲ್ಲೆಯ ಬೆಳೆ ಸಮೀಕ್ಷೆಯನ್ನು ಮಾಡಿ ನಾವೇ ಒಂದು ವರದಿಯನ್ನು ತಯಾರು ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ, ಕೇಂದ್ರ ಸರ್ಕಾರಕ್ಕೂ ಸಲ್ಲಿಸ್ತೀವಿ ಮತ್ತು ಪರಿಹಾರ ಕೊಡಿಸೋದಕ್ಕೆ ಹೋರಾಟವನ್ನು ನಾವು ಮಾಡ್ತೀವಿ. ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ಇದೇ ಥರ ನಿರ್ಲಕ್ಷ್ಯ ಮಾಡಿದರೆ ರೈತರ ಕೋಪಕ್ಕೆ ತಾವು ಗುರಿ ಆಗ್ತೀರಿ, ಉಗ್ರವಾದ ಹೋರಾಟವನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೀನಿ. ಇವತ್ತು ಅದು ಸಂಪೂರ್ಣ ವಿಫಲ ಆಗಿದೆ. ಮತ್ತು ಇದು ಅಂಕಿಅಂಶಗಳನ್ನು ಹೇಳಬೇಕಾದ್ರೆ ನಿಮಗೆ ಅಂಕಿಅಂಶಗಳನ್ನು ಹೇಳಬೇಕಾದ್ರೆ ಸ್ವಲ್ಪ ಅಂಕಿಅಂಶಗಳನ್ನು ಹೇಳಬೇಕಾದ್ರೆ ಗದಗ ಜಿಲ್ಲೆಯಲ್ಲಿ 3,14,000 ಹೆಕ್ಟೇರ್ ಪ್ರದೇಶ, ಇದರಲ್ಲಿ 2,70,000 ಬಿತ್ತನೆ ಆಗಿದೆ. ಅಷ್ಟೂ ಫೇಲ್ ಆಗಿದೆ. ಮೇಜರಾಗಿ ಇಲ್ಲಿ ಹೆಸರು, ಉದ್ದು ಮತ್ತು ಗೋವಿನ ಜೋಳ ಈ 3 ಕ್ರಾಪ್ಗಳು ಈಗ ತೇವಾಂಶ ಇಲ್ಲದೆ ಬಿತ್ತನೆಯಾಗಿ 2 ವಾರ 3 ವಾರ 4 ವಾರ ಆಗಿದೆ. ತೇವಾಂಶ ಇಲ್ಲದೆ ಈಗಾಗಲೇ ಬೆಳವಣಿಗೆ ಕುಂಠಿತ ಆಗಿದೆ. ಇದು ಸರ್ಕಾರಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈಗಾಗಲೇ ವರದಿಯನ್ನು ಕೊಟ್ಟಿದೆ. ಮತ್ತು ಅದರ ಜೊತೆಗೆ ಸೂರ್ಯಕಾಂತಿ, ಹತ್ತಿ ಇತರ ಬೆಳೆಗಳಿಗೂ ಕೂಡ ತೇವಾಂಶ ಇಲ್ಲದೆ ಬೆಳವಣಿಗೆ ಕುಂಠಿತ ಆಗಿದೆ ಅಂತ ಮುಂದಿನ ಮಳೆ ಬಂದರೂ ಏನೂ ಆಗೋದಿಲ್ಲ. ಸೊ ಗದಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಥರ ಇದೆ. ಯಾವುದೋ ಒಂದು ತಾಲೂಕಿನಲ್ಲಿ ಯಾವುದೋ ಒಂದು ಸಣ್ಣ ಪ್ರದೇಶದಲ್ಲಿ ಬೆಳೆದಿದ್ದನ್ನು ಗಮನದಲ್ಲಿ ಇಟ್ಕೋಬಾರ್ದು. ವ್ಯಾಪಕವಾಗಿ ಒಂದು ಬೆಳೆ ಬಿತ್ತನೆ ಆಗಿಲ್ಲ, ಬಿತ್ತನೆ ಆಗಿರುವಂಥ ಪರಿಸ್ಥಿತಿನೂ ಕೂಡ ಸರ್ಕಾರ ಅದನ್ನು ಅವಲೋಕನ ಮಾಡಬೇಕು. ರೈತರಿಗೆ ಏನು ನಷ್ಟ ಆಗಿದೆ ಅದನ್ನು ಸಂಪೂರ್ಣವಾದ ಮಾಹಿತಿಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡೋ ಕೆಲಸ ಕೂಡಲೇ ಆಗಬೇಕು. ಬರಗಾಲ ಘೋಷಣೆ ಬೇಕಾದ್ರೆ ಬರಗಾಲ ಅಂತ ಘೋಷಣೆ ಮಾಡಬೇಕಾದ್ರೆ ಮೊದಲು ಸರ್ವೆ ಆಗಬೇಕು. ಮತ್ತು ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ನೀವು ಕೇಂದ್ರಕ್ಕೆ ಕಳಿಸ್ಬೇಕು. ನೀವೇ ಬರಗಾಲ ಅಂತ ಘೋಷಣೆ ಮಾಡಿಲ್ಲ, ಸುಮ್ಮನೆ ಲೆಟರ್ ಬರೆದ್ರೆ ಇದೊಂದು ನಾಟಕೀಯವಾಗಿದೆ. ತಮ್ಮ ಜವಾಬ್ದಾರಿನ ನುಡಿಸ್ಕೊಳ್ಳಲು ಇವತ್ತಿಗೆವರೆಗೂ ಬರಗಾಲಕ್ಕೆ ಒಂದು ಬಿಡಿ ಕಾಸನ್ನು ಕೊಡದಿರುವಂಥ ಒಂದು ಸರ್ಕಾರ. ಆದ್ದರಿಂದ ಇವರು ಕೂಡಲೇ ಬರಗಾಲನ ಘೋಷಣೆ ಮಾಡಿ ಕೇಂದ್ರಕ್ಕೆ ಸಮರ್ಪಕವಾಗಿರುವಂಥ ಸರ್ವೆ ಮಾಡಿ ವರದಿಯನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ಪತ್ರ ಬರೆದ್ರೆ ಅದು ಯಾವ ರೀತಿ ಸಹಾಯ ರಾಜ್ಯಕ್ಕೂ ಆಗೋದಿಲ್ಲ, ರಾಜ್ಯ ರೈತರಿಗೂ ಆಗೋಲ್ಲ. ಕಳೆದ ಬಾರಿನೂ ಕೂಡ ಈ ಇನ್ಶೂರೆನ್ಸಲ್ಲಿ ಕೂಡ ಪಾಪ ಆ ಭಾಗದ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಈ ಬಾರಿ ಸಮೀಕ್ಷೆ ಮಾಡುವಾಗ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಅಲ್ಲಿ ಕೆಲವು ಪ್ರದೇಶಗಳು ನದಿಯ ತೀರದಲ್ಲಿ ಕೆಲವು ನೀರಾವರಿ ಆಗಿರ್ಬೋದು, ಆದರೆ ವ್ಯಾಪಕವಾಗಿ ಬಯಲುಸೀಮೆಯ ಮುಂಡರಗಿ ಇತಿಹಾಸ ತೆಗೆದು ನೋಡಿದ್ರೆ ಅದು 100 ವರ್ಷದಲ್ಲಿ 70 ವರ್ಷ ಬರಗಾಲನೇ ಇದೆ. ಬರಗಾಲ ಪ್ರದೇಶನೇ ಅದು, ಬರಗಾಲ ಪೀಡಿತ ಪ್ರದೇಶ. ಅದನ್ನು ಬಿಟ್ಟು ಹೋಗೋದು ಬರಗಾಲದ ಘೋಷಣೆ ಆದಾಗ ಆ ತಾಲೂಕು ಕೈ ಬಿಡ್ತವೆ. ಇಲ್ಲ, ಅದು ಯಾಕಂತಂದರೆ ಅದನ್ನು ಎವರೇಜ್ ಆಗಿ ತೊಗೊಂಡಾಗ ಹಂಗೆ ಮಾಡ್ತಾರೆ. ಹಂಗೆ ಆಗಬಾರ್ದು. ಈಗ ಪ್ರತಿಯೊಂದು ಹೆಕ್ಟೇರ್ಗೂ ಕೂಡ ಒಂದೊಂದು ಟೈಪ್ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಹೆಕ್ಟೇರ್ನೂ ಸರ್ವೆ ಮಾಡಿ ಎಲ್ಲೆಲ್ಲಿ ಬೆಳೆ ಬೆಳೆದಿಲ್ಲ, ಎಲ್ಲಿ ಬೆಳೆ ಬಿತ್ತನೆ ಆಗಿಲ್ಲ ಮತ್ತು ಬೆಳೆ ಬೆಳೆದಿಲ್ಲ ಅವೆಲ್ಲವೂ ಕೂಡ ಬರಗಾಲ ಅಂತ ಮುಂಡರಗಿ ತಾಲೂಕಲ್ಲಿ ಮಾಡಬೇಕು.